ಯಾರೋ ಹುಡುಗ ಬಿದ್ದಿದ್ದಾನೆ, ಏನಾಗಿದೆ ನೋಡ್ರು. ಅವನು ಇವನ್ ಯಾರು ಬಿಡ್ತಾರೆ? ಇವ್ನು ರಾಮ್ಜಿ ಸಕ್ಪಾಲ್ ಮಗ. ಅಯ್ಯೋ ಬಹಳ ಏಟ್ ಬಿದ್ದಿದ್ದೀರಿ. ಯಾರಾದ್ರೂ ಎತ್ತರ ಇವನ್ನ. ಯಾರು ಮುಟ್ತಾರ ಇವನ್ನ? ಮುಟ್ಟಿದ್ರೆ ಅಶುದ್ಧ. ಅಣ್ಣ ನಿನ್ ಗದ್ದೆ ಅಶುದ್ಧ ಆಗೋಯ್ತು. ಅಯ್ಯೋ ಯಾರಾದ್ರೂ ಎತ್ರಪ್ಪ ಇವನ್ನ. ನಮ್ ಜಮೀನಲ್ಲಿ ಏನಾದ್ರು ಸತ್ರೆ ನಮ್ ಜಮೀನ್ ಅಶುದ್ಧ ಆಗೋಗುತ್ತೆ. ಹುಡ್ಗ ಇಲ್ಲಿಂದ ನೀನೇ ಓಡೋಗೋ. ನನ್ ಜಮೀನೇ ಬೇಕಾಗಿತ್ತ ನಿಂಗ್ ಸಾಯೋಕೆ. ಎದ್ದೋಡೋಗಲೇ. ಯಾರಾದ್ರೂ ಮನೆಗೆ ಹೋಗಿ ಗದ್ದೆಲ್ ಬಿದ್ದು ಸಾಯ್ತಿದ್ದೀನಿ ಅಂತ ಹೇಳಿ. ನಡ್ರಿ ನಡ್ರಿ, ಹೋಗಿ ಹೋಗಿ ನಡೆ. ಏನ್ ಗೊತ್ತಾ ರಾಮ್ಜಿ, ನಾವು ಕೆಲಸ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗತ್ತಂತೆ. ಈ ಬಣ್ಣ ಹಚ್ಚೋದು, ಮುಖವಾಡ ಹಾಕೋದು ಹೊಸದಲ್ಲ ನಮ್ಗೆ, ಅಲ್ವಾ? ಅಯ್ಯೋ ಏನ್ ಯೋಚನೆ ಮಾಡ್ತಿದ್ದೀರಾ? ಅಷ್ಟೊತ್ತಿಂದ ನಾನು ಒಬ್ನೇ ಮಾತಾಡ್ತಿದ್ದೀನಿ, ನೀವೇನು ಮಾತಾಡ್ತಿಲ್ಲ. ಬಣ್ಣ ಹಚ್ಚೋದಿಲ್ವೇನು? ಸಂತೆಗೆ ಜನ ಬರೋಕ್ ಶುರು ಮಾಡಿದ್ದಾರೆ, ಬೇಗ ತಯಾರಾಗಿ. ಪುರಂಜನ, ಇವತ್ತ್ಯಾಕೋ ಮನ್ಸೆ ಸರಿ ಇಲ್ಲ. ನಾನ್ ಮನೆಗೆ ಹೋಗ್ತೀನಿ. ಮನೆಗ? ಅಯ್ಯೋ ರಾಮ್ಜಿ, ಅಯ್ಯೋ ಇಲ್ ಕೇಳಿ. ರಾಮ್ಜಿ ನಿಂತ್ಕೊಳ್ಳಿ. ರಾಮ್ಜಿ ನಿಂತ್ಕೋ ರಾಮ್ಜಿ. ಹೀಗ್ ಬಂದ್ ಹಾಗೆ ಹೊರಟ್ಬಿಟ್ಟಿಲ್ಲ, ಈಗ ಕೆಲಸ ಮಾಡೋದು. ಕ್ಷಮಿಸಿ ಯಜಮಾನ್ರೆ, ಇವತ್ತ್ಯಾಕೋ ಮನ್ಸೆ ಸರಿ ಇಲ್ಲ. ನಾನೀಗ ಹೋಗಿ ನಾಳೆ ಬರ್ತೀನಿ. ರಾಮ್ಜಿ, ರಾಮ್ಜಿ, ಏನಾಯ್ತು? ನಿಮ್ ಮಗ ಭೀಮಾ ಅಲ್ಲಿ ದಿಬ್ಬದಿಂದ ಬಿದ್ದೋಗಿದ್ದಾನೆ. ತುಂಬಾ ಏಟಾಗಿದೆ ಪಾಪ. ಭೀಮಾ ಬಿದ್ದ? ಏನಾಗಿದೆ ಅವನ್ಗೆ? ಏನಾಗಿದೆ ಭೀಮಂಗೆ? ಏನಾಯ್ತು? ಎಲ್ಲಿದ್ದಾನೆ ಹೇಳಿ ಅಣ್ಣ, ದಯವಿಟ್ಟು ಹೇಳಿ. ಏನು ಕೇಳ್ಬೇಡಿ, ಬಹಳ ಏಟಾಗಿದೆ ಅವನ್ಗೆ. ಬನ್ನಿ ಬನ್ನಿ ಬನ್ನಿ. ಅದಕ್ಕೆ ನಾನು ಬರ್ತೀನಿ. ಸರಿ ಬೇಗ ಹೋಗಿ ನೋಡಿ. ನೀವು ಮಾಡ್ತಿರೋ ಕೆಲಸಕ್ಕೆ ನಿಮಗೆ ನಾಚಿಕೆ ಆಗ್ಬೇಕು. ಶಿಕ್ಷಕರಾಗಿ ಮಕ್ಕಳು ಮುಂದೆ ಜಗಳ ಆಡ್ತಿದ್ದೀರಾ. ಮಕ್ಕಳು ಏನ್ ಅನ್ಕೋಬೇಡ ಹೇಳಿ. ಮುಂದೆ ಮಕ್ಕಳು ಏನಾದ್ರು ಜಗಳ ಆಡಿದ್ರೆ ನಾವೇನು ಹೇಳಕ್ಕಾಗೋದಿಲ್ಲ. ಶಾಲೆಲಾದ್ರೂ ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ ನೀವು. ನನಗಲ್ಲ, ಇವ್ರಿಗೆ ಹೇಳಿ. ಮಕ್ಕಳ ಮುಂದೆ ಹೊಲಸಾಗಿ ಮಾತಾಡ್ಕೊಂಡು ಏನ್ ಸಾಬೀತು ಮಾಡಕ್ ಹೊರಟಿದಾರೋ? ಮರ್ಯಾದೆ ಉಳಿಸ್ಕೊಳ್ಳಲ್ಲ ಅಂದ್ರೆ ಹೊಲಸು ಮಾತಾಡ್ಲೇಬೇಕಲ್ಲ. ಮರ್ಯಾದೆ ತೆಗೆದಿದ್ದು ನೀವ ಇಲ್ಲ ನಾನ? ಮಕ್ಕಳ ಮುಂದೆ ಮಾಮ ಚಿಕ್ಕಪ್ಪ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಯಾರು? ಇಡೀ ವಿದ್ಯಾಲಯದಲ್ಲಿ ನಿಮ್ಗೆ ವಿದ್ಯಾರ್ಥಿಯಾಗಿ ಕಾಣಿಸೋದು ಅವನೊಬ್ನೇ, ಭೀಮ್ರಾವ್. ಅವನ ಮೇಲೆ ಇಷ್ಟೊಂದು ಆಸಕ್ತಿ ತೋರಿಸಿದ್ರೆ ಏನೋ ಸಂಬಂಧ ಇದೆ ಅಂತ ತಾನೆ? ನೀವಿಬ್ರು ಸುಮ್ಮನೆ ಇರಿ. ಅಂಬೇಡ್ಕರ್ ಗುರುಗಳೇ, ನೀವು ಮಾಡ್ತಿರೋ ಕೆಲಸ ನೋಡಿ ಜನ ನಿಮ್ಮನ್ನ ಆಡ್ಕೋತಿದ್ದಾರೆ. ಉಪಮುಖ್ಯೋಪಾಧ್ಯಾಯರೇ, ನಾನಂಥ ಕೆಲಸ ಯಾವುದೂ ಮಾಡಿಲ್ಲ. ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದ್ರೆ ನನಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ. ಆದರೆ ಇವರೇನು ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡಿಲ್ಲ. ಮಕ್ಕಳ ಮುಂದೆ ಶಿಕ್ಷಕರಿಗೆ, ವಿದ್ಯಾಲಯದ ಗೌರವಕ್ಕೆ ಚ್ಯುತಿ ತರೋ ಹಾಗೆ ಮಾತಾಡ್ತಿದ್ದಾರೆ. ಇದಕ್ಕೆಲ್ಲ ನೀವೇ ಜವಾಬ್ದಾರರು. ನಿಮ್ಮಿಬ್ಬರನ್ನು ಸ್ಕೂಲಿಂದ 1 ವಾರ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನೀವಿನ್ನು ಹೊರಡ್ಬೋದು. ಗುರುಗಳೇ ಬೇಗ ನನ್ ಜೊತೆ ಬರ್ತೀರಾ? ಭೀಮಾ ಟಪಾಲಾಕ್ ಬರ್ತಿರ್ಬೇಕಾದ್ರೆ ಯಾರೋ ಅವನನ್ನು ತಳ್ಬಿಟ್ಟಿದ್ದಾರೆ. ತುಂಬಾ ಏಟ್ ಆಗಿದೆಯಂತೆ. ಬಾಲಣ್ಣ ಆಗ್ಲೇ ಹೋದ್ರು. ನೀವು ಬನ್ನಿ, ಬೇಗ ಬನ್ನಿ. ನಡಿ. ಧ್ರುವ ಬಂದ್ಯಾ? ಅಪ್ಪ ಬಂದೆ. ಪುಟ, ಕೆಲ್ಸ ಆಯ್ತಾ? ತುಂಬಾ ಚೆನ್ನಾಗಿ ಮುಗಿಸ್ಕೊಂಡ್ ಬಂದಪ್ಪ. ಶಬಾಷ್. ಆದ್ರೆ ನಿನ್ ಮುಖ ನೋಡಿಲ್ಲ ತಾನೆ? ಇಲ್ಲಪ್ಪ, ನಿಧಾನವಾಗಿ ಹೋಗಿ ಕೆಳಗೆ ನುಗ್ಬಿಟ್ಟೆ. ಒಳ್ಳೇದೇ ಮಾಡಿದ್ಯಾ. ಇರು, ನೀನ್ ಅವ್ನ್ ಮುಟ್ಟಿದ್ಯಾ ಅಲ್ವಾ? ಯಾವುದನ್ನು ಮುಟ್ಬೇಡ ಈಗ, ಸರಿನಾ? ಮೊದ್ಲು ನೀರಲ್ಲಿ ಶುದ್ಧೋದಕ ಹಾಕೊಂಡು ಸ್ನಾನ ಮಾಡು, ಆಮೇಲೆ ನಿನಗೆ ಲಡ್ಡು ತಿನ್ನಿಸ್ತೀನಿ. ಸರಿಯಪ್ಪ. ಭೀಮಾ ಹೇಳೋ, ಯಾರ್ ನನ್ ತಮ್ಮನ್ ತಳ್ಳಿದ್ದು? ಭೀಮಾ
ಕಣ್ಬಿಡು. ಭೀಮಾ ಭೀಮಾ ಏನಾಯ್ತು? ಭೀಮಾ, ಏನಾಯ್ತು? ಏನಾಯ್ತಪ್ಪ? ಹೇಳು, ಭೀಮಾ. ಗೊತ್ತಿಲ್ಲ ಅಮ್ಮ. ಎತ್ಕೊಳ್ಳಿ ಅಮ್ಮ. ಹುಷಾರು ಮೆಲ್ಲಿಗೆ. ಎತ್ಕೊಳ್ಳಿ. ನಿಧಾನ ನಿಧಾನ. ನನ್ ಪೂರ್ತಿ ಗದ್ದೆನೂ ಅಶುದ್ಧ ಮಾಡ್ಬಿಟ್ಟ. ಈಗ ಶುದ್ಧ ಮಾಡಬೇಕು. ಪಂಡಿತ್ರೆ ಈ ಹುಡುಗನ ಮೊದಲು ನೋಡಿ, ತುಂಬಾ ಏಟಾಗಿದೆ. ಮೇಲಿಂದ ಬಿದ್ದುಬಿಟ್ಟಿದ್ದಾನೆ. ಭೀಮಾ. ದೂರ ಹಿಂದೆ ಇರಿ. ಇಲ್ಲಿ ಕರ್ಕೊಂಬರ್ಬೇಡಿ, ಎಲ್ಲ ಅಶುದ್ಧ ಆಗೋಗುತ್ತೆ. ಪಂಡಿತ್ರೆ, ಇದನ್ನೆಲ್ಲ ನೋಡೋ ಸಮಯ ಅಲ್ಲ ಇದು. ಬೇಗ ನೋಡಿ, ಔಷಧಿ ಕೊಡಿ. ನೋಡಿ ಎಷ್ಟು ರಕ್ತ ಹೋಗ್ತಾ ಇದೆ ಅಂತ. ನೋಡ್ತೀನಿ ಗುರುಗಳೇ, ನೋಡ್ತೀನಿ. ನೋಡಿ. ಅಯ್ಯೋ, ಅವನ್ನ ಕೆಳಗೆ ಮಲಗಿಸಿ. ಮೇಲಿಂದ ಬಿದ್ದಿದ್ದಾನೆ. ಒಳಗೇನಾದ್ರೂ ಏಟಾಗಿರ್ಬೋದು. ಅಂದ್ರೆ ಅವನ್ ಮೇಲಂಗೆ ಬಿಚ್ಚಿ. ಹುಷಾರು. ಆನಂದ, ಔಷಧಿ ಹಚ್ಚು ಅಂತ ಹೇಳಿದಾರಲ್ಲ, ಊರಾಚೆ ಕಾಡಲ್ಲಿ ಹೋಗಿ ಹುಣ್ಸೆ ಮತ್ತೆ ಅರಳೆ ಎಲೆ ತಗೊಂಡ್ ಬಾ. ಹೋಗು. ಈಗ್ಲೇ ತರ್ತೀನಿ. ಹುಷಾರಾಗಿ ಹೋಗು. ಅಮ್ಮ, ಹುಷಾರು. ಎಲ್ಲ ಸರಿ ಹೋಗುತ್ತೆ. ಹೇ, ಏನಾಯ್ತಪ್ಪ? ಈ ಮೆರವಣಿಗೆ ಯಾವ ಕಡೆಯಿಂದ ಬರ್ತಿದ್ಯೋ? ನನ್ಗನ್ಸತ್ತೆ ಇವನ್ ಮಗ ಏನೋ ಕಿತಾಪತಿ ಮಾಡಿರ್ಬೇಕು. ಅಯ್ಯೋ, ಎಷ್ಟೊಂದು ಏಟಾಗಿದೆ ಭೀಮನ್ಗೆ. ಕರ್ಕೊಂಡ್ ಬನ್ನಿ. ಇಲ್ಲಿ ಮಲಗ್ಸಿ. ಅದಕ್ಕೆ ಬನ್ನಿ, ಆರಾಮಾಗಿ ಮಲಗಿಸಿ. ಹುಷಾರು ಬಲ. ಏನು ಆಗಲ್ಲ ಭೀಮಾ. ಹಾ ಭೀಮಾ, ಎಲ್ಲ ಸರಿ ಹೋಗುತ್ತೆ. ಪಂಡಿತ್ರು ಹೇಳಿದಾರಲ್ಲ, ಈಗ ಸ್ವಲ್ಪ ನೋವು ಇರುತ್ತೆ, ಆದ್ರೆ ಆಮೇಲೆ ಸರಿ ಹೋಗುತ್ತೆ ಅಂತ. ಸರಿ ಹೋಗುತ್ತೆ. ಆದ್ರೆ ನೋವು ತಡಿಯಕ್ ಆಗ್ತಿಲ್ಲ. ಭೀಮಾ, ನೀನ್ ಆರಾಮಾಗಿ ಮಲ್ಕೋ. ಗಾಯಕ್ಕೆ ಔಷಧಿ ಹಚ್ಚಿದಾರಲ್ವಾ, ಬೇಗ ಗುಣ ಆಗ್ಬಿಡುತ್ತೆ. ಆದ್ರೆ ಭೀಮಾ, ನಿನ್ ಸ್ಕೂಲಿಂದ ಅಷ್ಟು ದೂರ ಇರೋ ಟಪಾಲ್ ಕಚೇರಿ ಹತ್ರ ಯಾಕೆ ಹೋಗಿದ್ದೆ?
ಅಕ್ಕ ಏನೋ ಕೇಳ್ತಿದ್ದಾಳಲ್ಲ ನಿನ್ನ ಹತ್ರ. ಹೇಳು ಹೇಳು ಏನಾಯ್ತು ಅಂತ. ನೀನ್ ಯಾಕಲ್ಲಿ ಹೋಗಿದ್ದೆ ಭೀಮಾ? ಹೇಳು. ಅಮ್ಮ, ನಾನು ಹಾಗೆ ಹೋಗ್ತಿದ್ದೆ ಅಷ್ಟೇ. ಯಾರೋ ಹಿಂದೆಯಿಂದ ಬಂದು ಜೋರಾಗಿ ನೂಕ್ಬಿಟ್ರು. ನೂಕ್ಬಿಟ್ರಾ? ಇಲ್ಲ, ಅವನ ಪತ್ರನ ಟಪಾಲ್ ಡಬ್ಬಕ್ಕೆ ಹಾಕೋಕ್ ಹೋಗಿದ್ದ. ಯಾವ ಪತ್ರ? ಅವನ ಭಾವನ ಮನೆಗೆ ಬನ್ನಿ ಅಂತ ಹೇಳಕ್ಕೆ. ಹೌದಮ್ಮ, ಭಾವ ಇಲ್ಲಿಗೆ ಬರಲಿಲ್ಲ ಅಂದ್ರೆ ಗಂಗಕ್ಕನ ವಿಷಯ ಹೇಗೆ ಮಾತಾಡಕ್ಕಾಗುತ್ತೆ? ಬೇಡ ಭೀಮಾ, ಹೇಳ್ಬೇಡ, ಮಲಕ್ಕೋ. ನಿನಗೆ ಪೂರ್ತಿ ಸರಿ ಹೋದ್ಮೇಲೆ ನೀ ಸ್ಕೂಲಿಗೆ ಬಾ. ಆದ್ರೆ ಗುರುಗಳೇ, ನಾಳೆ ಪರೀಕ್ಷೆ ಇದೆ. ಇಲ್ಲ ಭೀಮಾ, ಪರೀಕ್ಷೆ ಬಗ್ಗೆ ನೀನು ಯೋಚನೆ ಮಾಡಬೇಡ. ಪರೀಕ್ಷೆ ಎಲ್ಲ ಆಮೇಲೆ. ನಾನೇನು ಬರ್ತೀನಿ. ಅಮ್ಮ, ನಾನು ಪರೀಕ್ಷೆ ಬರಿಬೇಕು. ಅದ್ರಲ್ಲಿ ಯಾರು ಮೊದಲು ಬರ್ತಾರೋ ಅವ್ರನ್ನ ಬ್ರಿಟಿಷ್ ಸರ್ಕಾರ ಊಟಕ್ಕೆ ಕರೀತಾರಂತೆ. ಅವ್ರ ಅಪ್ಪ ಅಮ್ಮಂಗೂ ಸನ್ಮಾನ ಮಾಡ್ತಾರಂತೆ. ಈಗ ಸುಮ್ಮನೆ ಮಲ್ಕೋ. ನಿನ್ ಕೈ ಕಾಲು ಅಲ್ಲಾಡ್ಸಕ್ಕೂ ಆಗ್ತಿಲ್ಲ ಈಗ. ಮತ್ ಪರೀಕ್ಷೆ ಬರೆಯಕ್ ಬೇರೆ ನೀನ್ ಹೋಗ್ಬೇಕಾ? ಯಾವ ಸನ್ಮಾನನೂ ಬೇಕಿಲ್ಲ ಈಗ. ನೀನು ಹುಷಾರಾಗು ಮೊದ್ಲು. ಎಲ್ಲ ಸರಿ ಹೋಗುತ್ತೆ. ಗುರುಗಳೇ, ನನಗೆ ಒಂದ್ ಮಾತು ಅರ್ಥ ಆಗ್ತಿಲ್ಲ. ನಿಮ್ಗೆ ಇಷ್ಟೊಂದು ಕಾಳಜಿ ಇದ್ರೆ ಅವ್ರ ಜಗ್ಲಿ ದಾಟಿ ನೀವ್ ಯಾಕೆ ಅವ್ರ ಮನೆ ಒಳಗೆ ಹೋಗ್ಬಾರ್ದು? ನೀರೋ ಹಾಲೋ ಕುಡ್ದು ಊಟ ಗೀಟ ಮಾಡ್ಕೊಂಡು ಬರ್ಬೋದಲ್ಲ. ಬರೀ ಹೊರಗಿಂದ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕಾ? ಮನ್ಸಲ್ಲಿ ತುಂಬಾ ಪ್ರೀತಿ ಇದೆ ಗುರುಗಳ್ಗ ಅವ್ರ ಮೇಲೆ. ಹೇಳೋರು ಕೇಳೋರು ಯಾರು ಇಲ್ಲ ಅಂದಿದ್ರೆ ಹೋಗಿ ನೀರು ಕುಡ್ದಿರೋರು. ಇವ್ರ ತರ ಜನಗಳೆಲ್ಲ ಇರೋದ್ರಿಂದಾನೇ ನಮ್ ಸಮಾಜದ ಘನತೆ ಗೌರವ ಮಣ್ಣು ಪಾಲಾಗ್ತಿರೋದು. ಗುರುಗಳೇ, ನೀವು ಓದ್ ಕಲ್ತಿರೋರು, ಈಗ ನೀವೇ ಹೇಳಿ, ನಾವೆಲ್ಲ ಇದನ್ನ ಏನಂತ ತಿಳ್ಕೋಬೇಕು? ನೀವು ನಮ್ಮ ಕಡೆನಾ ಇಲ್ಲ ಅವನ ಕಡೆನಾ? ಅದರಲ್ಲೂ ನೀವು ನಮ್ಮ ಜಾತಿಯವರು, ನಮ್ಮ ಜೊತೆನೇ ಇದ್ಬಿಡಿ, ಮಾನ ಮರ್ಯಾದೆ ಎಲ್ಲ ಇರುತ್ತೆ. ಇಲ್ಲ ಅವನ ಜೊತೆಲಿದ್ದು ನಮ್ಮ ಜಾತಿಯಿಂದನೇ ಹೊರಗೆ ಹೋಗ್ಬಿಡಿ. ಹೀಗೆ ಮಧ್ಯೆ ಇರೋದ್ರಿಂದ ಏನ್ ಲಾಭ? ನೋಡಿ, ನಿಮಗೆಲ್ಲ ತಾಕತ್ತು ತುಂಬಾನೇ ಇದೆ. ನಾನು ನನ್ನ ತಾಕತ್ತನ್ನೆಲ್ಲ ಸೇರಿಸಿ ಕಾಂಪೌಂಡ್ ಹತ್ರ ಮಾತ್ರ ಹೋಗೋಕ್ಕಾಯ್ತು. ಆದರೂ ಆ ತಡೆಗೋಡೆನ ನನ್ನಿಂದ ದಾಟಕ್ಕಾಗಲಿಲ್ಲ. ಮಿಕ್ಕಿದ್ದು ನಿಮಗೇನನ್ಸುತ್ತೋ ಹಾಗೆ ತಿಳ್ಕೊಳ್ಳಿ. ಒಂದಿನ ನಮ್ಮ ನಡುವೆ ಇರೋ ಗೆರೆನ ಅಳಿಸ್ತಾರಲ್ಲ, ಆವತ್ತು ಕಷ್ಟ ಆಗುತ್ತೆ. ಯಾರು ಅಳಿಸ್ತಾರ ಗೆರೆನ? ನೋಡಿ, ಸುಮ್ಮನೆ ಕೂತ್ಕೊಂಡು ಚಾ ಕುಡೀರಿ, ನಮಗ್ ಬುದ್ಧಿ ಹೇಳಕ್ ಬರ್ಬೇಡಿ. ನೀವು ಬಂದ್ಬಿಟ್ರು ಗೆರೆ ಅಳಿಸೋರು. ಅಮ್ಮ, ನಾಳೆ ಪರೀಕ್ಷೆ ಇದೆ. ನೀನು ಏನಾಯ್ತು ಭೀಮಾ? ಇದೆಲ್ಲ ಹೇಗಾಯ್ತು ಭೀಮಾ? ಯಾರು ನೂಕ್ಬಿಟ್ರಂತೆ. ದೇವ್ರ ದಯೆ ಏಟಾಗಿದೆ ಅಷ್ಟೇ, ಮೂಳೆ ಗಿಳೆ ಏನು ಮುರಿದಿಲ್ಲ. ಇಲ್ಲಿ ನೋಡು ಭೀಮಾ, ಯಾರು ನೀನ್ ತಳ್ಳಿದ್ದು? ಅಪ್ಪ ಗೊತ್ತಿಲ್ಲ, ಹಿಂದೆಯಿಂದ ಯಾರೋ ಬಂದು ಜೋರಾಗಿ ನೂಕ್ಬಿಟ್ರು. ನಾನು ಅವ್ರ ಮುಖ ಕೂಡ ನೋಡಕ್ಕಾಗ್ಲಿಲ್ಲ. ಅಪ್ಪ, ನೀವೀಗಿಂದ ಈಗಲೇ ಪೊಲೀಸ್ ಕ್ಯಾಪ್ಟನ್ ಹತ್ರ ಹೋಗಿ ದೂರ್ ಕೊಡಿ. ಭೀಮನ್ ತಳ್ಳಿದ್ ಯಾರು ಅಂತ ನಮಗ ಗೊತ್ತಾಗುತ್ತೆ. ಸರಿಯಾಗಿ ಹೇಳ್ತಿದ್ದಾನೆ.
ಇವತ್ತೇನೋ ನನ್ ಮಗನ್ ಯಾರೋ ನೂಕಿದ್ರು, ನಾಳೆ ಸಾಯಿಸೇ ಬಿಟ್ರೆ ನಾವ್ ಏನ್ ಮಾಡಕ್ಕಾಗತ್ತಾಗ? ಏನ್ ಸರಿ ಹೇಳ್ದ? ಪೊಲೀಸ್ನವ್ರು ಯಾವಾಗ್ಲೂ ನಮ್ಮನೆ ಪಕ್ಕನೆ ಕಾಯ್ತಾ ಇರ್ತಾರ? ನಾವ್ ಈ ಜನಗಳ ಮಧ್ಯೆನೆ ಬದುಕ್ಬೇಕಲ್ವಾ? ಹೌದು ಅದ್ಕೆ, ಆದ್ರೆ ಬದುಕ್ಬೇಕು ಅಂದ್ರೆ ಮೊದ್ಲು ಜೀವಂತವಾಗಿರ್ಬೇಕಲ್ಲ. ಯಾರೋ ಬಾಲಂಗ್ ಹೊಡಿತಾರಂತೆ, ಭೀಮನ್ ಬಂದು ನೂಗ್ತಾರಂತೆ. ಅರ್ಥನೇ ಆಗ್ತಿಲ್ಲ ಇವ್ರಿಗೆಲ್ಲ ನಮ್ಮೇಲೆ ಯಾಕೆ ದ್ವೇಷ? ದ್ವೇಷ ಇದೆಯಲ್ಲ ಭೀಮಾಬಾಯಿ, ನಮ್ಮವರಲ್ಲಿ ಯಾರನ್ನ ಕಂಡ್ರು ದ್ವೇಷಿಸ್ತಾರೆ. ನಮ್ಮ ಅಸ್ತಿತ್ವದ ಮೇಲೆ ದ್ವೇಷ ಇದೆ. ನಮ್ಮ ಖುಷಿನ ನೋಡಿ ದ್ವೇಷಿಸ್ತಾರೆ. ನಮ್ ಧ್ವನಿನ ಕೇಳಿದ್ರೆ, ನಮ್ ಗೆಲುವನ್ನ ಕಂಡ್ರೆ. ಮತ್ತೆ ಈ ದ್ವೇಷ ವರ್ಷಗಳಿಂದಾನೇ ನಡೀತಿದೆ. ಇದು ಮುಂದೆನೂ ಹೀಗೆ ಇರುತ್ತೆ. ಅವರಿಗೆ ನಮ್ಮ ಧ್ವನಿ ಅಡಗಿಸ್ಬೇಕಷ್ಟೇ. ಆದ್ರೆ ಅದೆಷ್ಟೇ ಕಷ್ಟ ಆದ್ರೂ ಸರಿ, ನಾವು ಧ್ವನಿ ಎತ್ತಲೇಬೇಕು. ಅವ್ರ ವಿರುದ್ಧ ಧ್ವನಿನ ನಮ್ಮ ಮಕ್ಳೇ ಎತ್ತಬೇಕು ಅಂತ ಏನೂ ಇಲ್ಲ. ಭೀಮಾ, ತುಂಬಾ ನೋಯ್ತಾ ಇದೀಯಾ? ಅಪ್ಪ ತುಂಬಾ ನೋವಾಗ್ತಿದೆ, ಏನಾದ್ರೂ ಮಾಡಿ. ನಾಳೆ ಪರೀಕ್ಷೆ ಬೇರೆ ಇದೆ. ಅಪ್ಪ ಏನ್ ಜಾದೂ ಮಾಡ್ತಾರ ಸರಿ ಮಾಡೋದಕ್ಕೆ? ರಾಮ್ಜಿ ಇವ್ನ್ಗೆ ಅರ್ಥ ಮಾಡ್ಸಿ, ನಾಳೆಯಿಂದ ಪರೀಕ್ಷೆ ಇದೆ ಅಂತ ಬಡಬಡಾಯಿಸ್ತಾ ಇರ್ತಾನೆ. ಸುಮ್ನೆ ಬಾಯಿ ಮುಚ್ಕೊಂಡ್ ಮಲ್ಕೋಬೇಕು. ಪರೀಕ್ಷೆ ಗಿರೀಕ್ಷೆ ಏನೂ ಬೇಡ. ಇಂಥ ಪರೀಕ್ಷೆ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಮೊದಲು ನೀನು ಹುಷಾರಾಗೋದು ಮುಖ್ಯ. ನೀನೀಗ ಏನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಮಲ್ಕೋ. ಆದ್ರೆ ಅಪ್ಪ ಮಾತಾಡಿದ್ರೆ ನೋವು ಕಮ್ಮಿ ಆಗಲ್ಲ, ಅರ್ಥ ಆಯ್ತಾ? ಈಗ ಮಲ್ಕೋ. ನೋಡು ಭೀಮಾ, ನಿಂಗೋಸ್ಕರ ಬಿಸಿ ನೀರ್ ಕಾಯಿಸಿದೀನಿ. ಭೀಮಂಗ್ ಇವಾಗ ನೀರ್ ಕೊಡ್ಸೋಣ. ಆನೆ ಈಗ ನೀರ್ ಕುಡಿಯುತ್ತೆ. ಅಯ್ಯೋ, ಆನೆಗ್ ಸೊಂಡ್ಲೇ ಇಲ್ವಲ್ಲೇ, ಹೆಂಗ್ ಕುಡಿಯುತ್ತೆ? ತುಳಸಿ, ಇದನ್ನೆಲ್ಲ ಹೊರಗಿಡಿ. ಭೀಮಂಗ್ ಊಟ ಮಾಡಿಸ್ಬೇಕಲ್ವಾ? ನಡೀರಿ. ಹೇಳು. ತಗೋತಿನ್ನು. ಗಂಗಕ್ಕ, ನಿನ್ ಹತ್ರ ನನ್ ನೋಡಕ್ ಆಗಲ್ಲ. ಮಾತಾಡೋದು ನಿಲ್ಸಿ, ನೀನ್ ಮೊದ್ಲು ತಿನ್ನು. ಅಂದಾಜಾದ್ರೂ ಇದ್ಯಾ ನೀನ್ ನನ್ಗಿಂತ ಎಷ್ಟು ಚಿಕ್ಕವನು ಅಂತ? ನನ್ ಮಕ್ಕಳು ನಿನ್ ವಯಸ್ಸವರು, ಆದ್ರೆ ನೀನು ಚಿಕ್ಕವನಲ್ಲ, ದೊಡ್ಡ ಅಣ್ಣನ್ ತರ ಕಾಣಿಸ್ತೀಯ. ಅಷ್ಟೊಂದ್ ಬುದ್ಧಿ ಎಲ್ಲಿಂದ ಬರುತ್ತೋ ನಿಂಗೆ? ನಮ್ಮ ಅಕ್ಕನ ಪರಿಸ್ಥಿತಿ ನೋಡ್ತಿದ್ರೆ ಚಿಕ್ಕ ಬುದ್ಧಿನೂ ದೊಡ್ಡವ್ರ ಬುದ್ಧಿ ತರ ಆಗೋಗುತ್ತೆ. ನೀನ್ ಖುಷಿಯಾಗಿರ್ಬೇಕಷ್ಟೇ. ಭಾವ ಬರ್ಲಿ, ಅವ್ರಿಗೂ ಅದನ್ನ ಹೇಳ್ತೀನಿ. ನೀನ್ ಯೋಚನೆ ಮಾಡ್ಬೇಡ, ಅಳ್ಬೇಡ ಅಕ್ಕ. ನೀನೇ ಅಳಿಸ್ಬಿಟ್ಟು ಅಳ್ಬೇಡ ಅಂದ್ರೆ ಹೆಂಗೋ? ಗಂಗಕ್ಕ, ಒಂದ್ ಮಾತು ಹೇಳ? ಹೇಳು. ಅಲ್ಲಿ ಚಿಕ್ಕಮ್ಮ ಕೂತಿದಾರಲ್ಲ, ಅವ್ರ ಕಂಬ್ಳಿಗೆ ನೀರ್ ಹರಿಸ್ಬಿಟ್ರು. ನೀನ್ ಹೋಗಿ ಇನ್ನೊಂದ್ ಕಂಬ್ಳಿ ಕೊಟ್ಬಾ, ಅವ್ರಿಗೀಗ ಚಳಿ ಆಗ್ತಿರುತ್ತೆ. ಭೀಮಾ, ಆ ಜನರೆಲ್ಲ ಪ್ರತಿದಿನ ಕಂಬ್ಳಿನ ಒದ್ದೆ ಮಾಡ್ತಾರೆ. ಪ್ರತಿದಿನ ಹೇಗೋ ಒಂದ್ ಹೊಸ ಕಂಬ್ಳಿನ ತರೋದು. ನಂಗದೆಲ್ಲ ಗೊತ್ತಿಲ್ಲ ಅಕ್ಕ, ಆದ್ರೆ ಇವತ್ ಕೊಟ್ಬಿಡು. ಆದ್ರೆ ಭೀಮಾ, ಬಿಡಕ್ಕ. ಸರಿ, ಕೊಡ್ತೀನಿ. ಮೊದ್ಲು ನೀನ್ ತಿನ್ ಮುಗ್ಸು. ತಗೋ. ಸಾಕು, ಹೊಟ್ಟೆ ತುಂಬ್ತು. ಸ್ವಲ್ಪ ತಿನ್ನೋ, ಆಮೇಲೆ ತಿಂತೀನಿ. ಸರಿ ಆಯ್ತು. ಅಕ್ಕ, ಹಾ, ನನ್ ಪುಸ್ತಕ ಕೊಡು. ಭೀಮಾ, ಸ್ವಲ್ಪ ವಿಶ್ರಾಂತಿ ತಗೋ. ಪುಸ್ತಕ ಇಟ್ಕೊಂಡು ಏನ್ ಮಾಡ್ತೀಯಾ? ನಾನು ಆರಾಮಾಗೆ ಓದ್ಕೋತೀನಿ. ಆದ್ರೆ ಭೀಮಾ, ಕೊಡಕ್ಕ. ಇರು, ತರ್ತೀನಿ.
ಪರೀಕ್ಷೆನ? ಈ ಜನ ಕಂಬ್ಳಿಗೂ ನೀರ್ ಹಾಕ್ಬಿಟ್ರು. ನಾನೇನೂ ಮಾಡಕ್ಕಾಗ್ಲಿಲ್ಲ. ರಾತ್ರಿ ಅಷ್ಟೊತ್ತಿಗೆ ಒಣಗ್ಬೇಕಿತ್ತು. ಇದು ಇನ್ನೂ ಒಣಗ್ಲಿಲ್ಲ. ನಾನು ಏನ್ ಮಾಡ್ಲಿ ಈಗ? ನಾನು ಇಡೀ ರಾತ್ರಿ ಹೇಗ್ ಚಳಿನ ತಡ್ಕೊಳ್ಳಿ? ಚಳಿಯಲ್ಲಿ ಮಲ್ಕೊಳ್ಬೇಡಿ. ತಗೊಳ್ಳಿ ಕಂಬ್ಳಿ. ನಿಮ್ಗೆ ಇನ್ನೊಂದು ಕಂಬ್ಳಿ ಕೊಟ್ಪ ಅಂತ ಭೀಮಾ ನನ್ನನ್ನು ಕಳಿಸ್ದ. ಭೀಮಾ ಎಲ್ಲಿ? ಯಾರೋ ಅವನು ನೂಕ್ ಬೀಳಿಸ್ಬಿಟ್ರು. ತುಂಬಾ ಏಟಾಗಿದೆ. ನಡೆಯೋಕ್ಕೂ ಆಗ್ತಿಲ್ಲ. ಸರಿ, ನಾನು ಹೊರಡ್ತೀನಿ. ಹೇಳಿದ್ರಲ್ಲ, ಮನುಷ್ಯ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಂತ. ಒಂದ್ ವೇಳೆ ನನ್ನ ನಾಳೆ ಪರೀಕ್ಷೆ ಬರೆಯಕ್ಕಾಗ್ಲಿಲ್ಲ ಅಂದ್ರೆ ನಾನು ಅನ್ಕೊಂಡಿದ್ದೇನೂ ಮಾಡಕ್ಕಾಗಲ್ಲ. ಹಾಗಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಗ್ ನಂಬ್ಲಿ? ನೋಡು ಭೀಮಾ, ಕೆಲವೊಂದ್ಸರಿ ಪರಿಸ್ಥಿತಿ ತುಂಬಾ ಕಠಿಣವಾಗಿರುತ್ತೆ. ಬದುಕಲ್ಲಿ ಇದು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಅದಕ್ಕೆ ನನಗೂ ನೋವಾಗಿದೆ. ಆದ್ರೆ ನಿಜ ಏನಂದ್ರೆ, ನಾಳೆ ನೀನ್ ಸ್ಕೂಲ್ಗೆ ಹೋಗಿ ಪರೀಕ್ಷೆ ಬರೆಯಕ್ಕಾಗಲ್ಲ. ಈ ಸರ್ತಿ ಬ್ರಿಟಿಷರು ಒಂದು ಹೊಸ ಪ್ರಯೋಗನ ಮಾಡ್ತಿದ್ದಾರೆ. ಪ್ರತಿಯೊಂದು ಶಾಲೆಯಲ್ಲೂ ಹೆಚ್ಚಿನ ಅಂಕ ಗಳಿಸಿರುವಂಥ ವಿದ್ಯಾರ್ಥಿನ ಆಹ್ವಾನ ಮಾಡಿ ರಾತ್ರಿ ಭೋಜನವನ್ನು ಕೊಟ್ಟು ಅದರ ಜೊತೆಗೆ ಅವ್ರ ತಂದೆ ತಾಯಿಗೆ ಸನ್ಮಾನನೂ ಮಾಡ್ತಾರೆ. ನೀವೆಲ್ಲರೂ ಆ ಪರೀಕ್ಷೆಯಲ್ಲಿ ಭಾಗವಹಿಸಬೇಕಾಗತ್ತೆ. ಹೋಗಿದ್ದೆ ನೀನು? ಅಮ್ಮ, ಆ ಹೆಂಗಸು ಅದೇ ಭೀಮಾ ಕಂಬಳಿ ಕೊಟ್ಟಿದ್ನಲ್ಲ, ಆ ಹಳ್ಳಿಯವರು ಆ ಕಂಬಳಿನ ಒದ್ದೆ ಮಾಡ್ಬಿಟ್ಟಿದ್ರು. ಅದಕ್ಕೆ ಭೀಮಾ ನಂಗೆ ಅವ್ರಿಗೆ ಇನ್ನೊಂದು ಕಂಬಳಿ ಕೊಟ್ಬಾ ಅಂದ. ಅಲ್ಲಿಗೆ ಹೋಗಿದ್ದೆ. ಈ ಹುಡ್ಗ ಇದಾನಲ್ಲ, ಅವನೇ ಕಾಲ್ ಮುರ್ಕೊಂಡು ಕೂತಿದ್ದಾನೆ, ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಪುಣ್ಯ ಮಾಡಿದೀರಾ ನೀವು, ಅಂತ ಮಗನ್ ಪಡ್ದಿದ್ದೀರಾ. ನನಗೂ 3 ಜನ ಗಂಡ್ಮಕ್ಳು ದೊಡ್ಡವರಾಗಿದ್ದಾರೆ. ಆದ್ರೆ ಯಾರಿಗೂ ಅನ್ಸ್ಲಿಲ್ಲ ಅವ್ರ ಅಮ್ಮನ್ನ ನೋಡ್ಬೇಕು ಅಂತ. ಅವ್ರ ಅಮ್ಮನ ಬಗ್ಗೆ ಕಾಳಜಿನೂ ಇಲ್ಲ. ಆದ್ರೆ ನಿಮ್ ಮಗನ್ಗೆ ಎಲ್ರ ಬಗ್ಗೆನೂ ಕಾಳಜಿ ಇದೆ. ನೀವು ದಯವಿಟ್ಟು ಹೊರಟು ಬಿಡಿ. ಯಾರಾದ್ರೂ ನೀವು ನಮ್ಮ ಮನೆ ಹತ್ರ ಬಂದಿರೋದನ್ನ ನೋಡ್ಬಿಟ್ರೆ ನಮ್ಮನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹೊರಟು ಬಿಡಿ ಇಲ್ಲಿಂದ. ಅವ್ರಿಗೇನ್ ಬೇಕೋ ಅದನ್ನ ಮಾಡ್ಬಿಟ್ಟಿದ್ದಾರೆ ಅವರು. ಇನ್ ಮಾಡಕ್ ಏನ್ ಉಳಿಸಿದ್ದಾರೆ? ನೀವೇನು ಅನ್ಕೊಳಲ್ಲ ಅಂದ್ರೆ ನಾನ್ ಭೀಮನ್ ನೋಡ್ಬೋದಾ? ಆದ್ರೆ ನಿಮ್ಗೆ ನಮ್ಮ ಮನೆಗ್ ಬರಕ್ ಏನೂ ತೊಂದರೆ ಇಲ್ಲ ಅಂದ್ರೆ ಒಳಗ್ ಬನ್ನಿ. ಭೀಮನ್ ನೋಡ್ಬೋದು.
ಇವತ್ತಿಂದ ಇವಳ ಜೊತೆ ಊರಲ್ಲಿರೋರು ಯಾರು ಯಾವುದೇ ರೀತಿಯಲ್ಲೂ ಸಂಬಂಧ ಇಟ್ಕೊಳ್ಳೋ ಹಾಗಿಲ್ಲ. ಇವಳು ಸಾಯ್ತಾ ಇದ್ರು ಯಾರು ಕೂಡ ನೀರು ಕೊಡೋ ಹಂಗಿಲ್ಲ. ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗಾಗಿಲ್ಲ. ನಿಮ್ ಸಮಾಜದ ಜನರು ಯಾವಾಗ್ಲೂ ನಮ್ಮಿಂದ ದೂರನೇ ಇದ್ರು. ಆದ್ರೆ ನೀವಿವತ್ತು ಅವ್ರು ಹಾಕಿರೋ ಗೆರೆನ ದಾಟಿ ಒಳಗ್ ಬಂದಿದ್ದೀರಾ. ಇದ್ರಲ್ಲಿ ನಿಮ್ದೇನು ದೋಷ ಇಲ್ಲ. ದೋಷ ಇರೋದು ಅವರಲ್ಲಿ. ಭೇದ ಭಾವ ಮಾಡಿಕೊಂಡು ಜನಗಳನ್ನ ಹಿಂಸಿಸ್ತಿದ್ದಾರೆ. ಭೀಮಾ ಒಳಗಿದ್ದಾನೆ, ನೀವು ಬೇಗ ಒಳಗೆ ಬನ್ನಿ. ಯಾರಾದ್ರೂ ನೋಡ್ಬಿಟ್ರೆ ಬನ್ನಿ, ಬೇಗ ಬನ್ನಿ. ಭೀಮಾ, ಸಾಕು ಬಿಡು, ನಿನ್ಗೆ ಏಟಾಗಿದೆ. ನೀನ್ ಹೀಗ್ ಬರೀತಾ ಇದ್ರೆ ವಾಸಿ ಆಗೋದಿಲ್ಲ. ಅಮ್ಮ, ನೀವೇನಿಲ್ಲಿ? ಯಾರಾದ್ರೂ ನೋಡ್ಬಿಟ್ರೆ? ನೋಡ್ಲಿ ಬಿಡು. ನಾನ್ ನಿನ್ನನ್ ನೋಡಕ್ ಬಂದೆ. ಬಿದ್ ಗಾಯ ಮಾಡ್ಕೊಂಡಿದ್ಯಂತೆ. ತುಂಬಾ ನೋವಾಗ್ತಿದ್ಯಾ? ಯಾರ್ ಮಾಡಿದ್ ಹೀಗ್ ನಿಂಗೆ? ನಾನ್ ನೋಡ್ಲಿಲ್ಲ. ಯಾರೋ ಹಿಂದೆಯಿಂದ ಬಂದು ನುಗ್ಬಿಟ್ರು, ಅದಕ್ಕೆ. ಎಷ್ಟು ಕೆಟ್ಟವ್ರಿವ್ರು. ಒಬ್ಬ ಚಿಕ್ಕ ಹುಡುಗನ್ ಮೇಲೆ ಹೀಗ ಮಾಡೋದು. ನೋಡ್ತಾ ಇರು, ನಿಂಗ್ ಈ ತರ ಯಾರ್ ಮಾಡಿದ್ರು ಅವರು ನರ್ಕಕ್ಕೆ ಹೋಗ್ತಾರೆ. ಆದ್ರೆ ನೀವ್ಯಾಕ್ ನನ್ನನ್ ಮುಟ್ತಿದ್ದೀರಾ? ನಮ್ಮಂತವ್ರನ್ನ ನೀವು ಮುಟ್ಟಂಗಿಲ್ಲ ಅಲ್ವಾ? ಬೇರೆಯವ್ರ ತರ ನಾನು ಹೀಗೆ ಯೋಚಿಸ್ತಿದ್ದೆ. ನಿಮ್ ಜನಗಳೆಲ್ಲ ಒಳ್ಳೆಯವರಲ್ಲ, ತುಂಬಾ ಕೆಟ್ಟವರು, ಅವ್ರನ್ನ ಮುಟ್ಬಾರ್ದು ಅಂತ. ಆದ್ರೆ ಈಗ ನನ್ಗೆ ಅರ್ಥ ಆಗಿದೆ, ಯಾರ್ಯಾರ ಮನಸ್ಸಿನೊಳಗಡೆ ದಯೆ ಮತ್ತು ಕರುಣೆ ಇರುತ್ತೋ ಅವರೇ ಒಳ್ಳೆ ಮನುಷ್ಯರು ಅಂತ. ಈ ಎಲ್ಲಾ ಗುಣಗಳು ನಿನ್ನಲ್ಲಿದೆ ಭೀಮಾ. ಪೊಳ್ಳು ಆಡಂಬರದ ವ್ಯಕ್ತಿಗಳಿಗಿಂತ ನೀನು ಲಕ್ಷಪಟ್ಟು ಒಳ್ಳೆಯವನು. ನೀನ್ ಚೆನ್ನಾಗಿ ಬೆಳಿತೀಯ, ಗೆಲ್ತಾನೇ ಇರು. ನಾನೀಗ ಹೊರಡ್ತೀನಿ. ನೀನು ವಿಶ್ರಾಂತಿ ತಗೋ, ಆರೋಗ್ಯದ ಕಡೆ ಗಮನ ಕೊಡು. ಹಾ, ನೀವು ಕೂಡ ಹುಷಾರು. ತುಂಬಾನೇ ಚಳಿ ಇದೆ. ಇಷ್ಟು ವರ್ಷಗಳಲ್ಲಿ ಮೊದಲನೇ ಬಾರಿ ಬೇರೆ ಯಾರೋ ಜನರು ನಮ್ಮ ಮನೆಗೆ ಬರ್ತಾ ಇರೋದು. ನಂಗೆ ಯಾಕೆ ಇಷ್ಟೊಂದು ಸಂತೋಷ ಆಗ್ತಿದೆ ಅಂತ ಗೊತ್ತಿಲ್ಲ. ಇಷ್ಟೊಂದು ಭೇದ ಭಾವ ತುಂಬಿರೋ ಈ ಸಮಾಜದಲ್ಲಿ ಯಾರೋ ಜಾತಿ ಗೋಡೆನ ದಾಟಿ ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣನೇ ನಮ್ಮ ಮಗ ಭೀಮ. ಸಂತೋಷ ಆಗ್ಲೇಬೇಕಲ್ಲ. ನೆನ್ಪಿದ್ಯಾ ಭೀಮಾಬಾಯಿ, ನೀನೊಂದಿನ ಭೀಮಂಗೆ ಹೇಳಿದ್ದೆ ಆ ವೃತ್ತದೊಳಗೆ ಒಂದು ಗೆರೆ ಇದೆ ಅಂತ. ಇವತ್ತು ಆ ಗೆರೆನೆ ದಾಟಿ ಒಬ್ರು ಭೀಮನ ನೋಡಕ್ ಬಂದ್ರು. ಜ್ಞಾಪಕ ಇದೆಯಾ? ನೀವೇ ಒಂದ್ಸಲ ಹೇಳಿದ್ರಲ್ಲ, ಮಹಾತ್ಮ ಫೂಲೆ ಅವ್ರು ನಿಮ್ಮ ಹತ್ರ ಹೇಳಿದ್ರು ಅಂತ. ನಮ್ಮಲ್ಲೇ ಒಬ್ಬ ಹುಟ್ತಾನೆ, ಅವನೇ ನಮ್ನೆಲ್ಲ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾನೆ ಅಂತ.
ನಿಮ್ಮ ಆಸೆ ಕೂಡ ಅದೇ ಆಗಿತ್ತಲ್ವಾ? ಆ ವ್ಯಕ್ತಿ ಭೀಮನೇ ಆಗಿದ್ರೆ ಭೀಮಾಬಾಯಿ ಒಂದ್ ವೇಳೆ ನಮ್ಮನ್ನ ಬೆಳಕಿನ ಕಡೆಗೆ ಕರ್ಕೊಂಡೋಗೋ ಆ ವ್ಯಕ್ತಿ ನಮ್ ಭೀಮನೇ ಆಗಿದ್ರೆ ನಾವೇ ಪುಣ್ಯವಂತರು. ನಮ್ ಜೀವನ ಸಾರ್ಥಕ ಆಗುತ್ತೆ. ಏನ್ ಭೀಮ್ರಾವ್, ಸ್ಕೂಲಿಗೆ ಟಾಪ್ ಬರಲ್ವಾ? ಪರೀಕ್ಷೆ ಬರೆಯಕ್ಕೆ ಆಗಲ್ಲ ಇವನ್ಗೆ, ಇನ್ನ ಸ್ಕೂಲಿಗೆ ಟಾಪ್ ಎಲ್ಲಿಂದ ಬರ್ತಾನೆ? ಹೆದರ್ಕೊಂಡ್ಬಿಟ್ಟ ಅನ್ಸುತ್ತೆ. ಪರೀಕ್ಷೆಯಲ್ಲಿ ಟಾಪ್ ಬರ್ಲಿಲ್ಲ ಅಂದ್ರೆ ಅವಮಾನ ಆಗುತ್ತಲ್ವಾ? ಅದಕ್ಕೆ ಇವನು ಬೇಕಂದ್ಲೇ ಬಿದ್ದು ಕೈ ಕಾಲ್ ಮುರ್ಕೊಂಡಿದ್ದಾನೆ. ಪ್ರತಿ ಸಲ ಸ್ಪರ್ಧೆ ಇದ್ದಾಗ್ಲೂ ಸರಿ, ಪರೀಕ್ಷೆ ಇದ್ದಾಗ್ಲೂ ಸರಿ, ಬರೀ ಬೀಳೋದೇ ಆಯ್ತು. ಸರಿಯಾಗಿ ಹೇಳ್ದೆ. ಹೆದ್ರು ಪುಕ್ಲೈ ಭೀಮ. ಅದಕ್ಕೆ ಪರೀಕ್ಷೆ ತಪ್ಪಿಸ್ಕೊಳಕ್ಕೆ ಇದೊಂದು ನೆಪ ಅಷ್ಟೇ. ಅಯ್ಯೋ, ಟಾಪ್ ಬರೋದಂದ್ರೆ ಏನ್ ತಮಾಷೆನಾ? ನೋಡಿ, ಇವತ್ ಪರೀಕ್ಷೆಯಿಂದ ಓಡೋಗ್ತಿದ್ದಾನೆ, ನಾಳೆ ಸ್ಕೂಲಿಂದಾನೆ ಓಡೋಗ್ತಾನೆ. ಫಸ್ಟ್ ಬರೋದಕ್ಕೂ ಮತ್ತೆ ಫಸ್ಟ್ ಬರೋ ತರ ಕನ್ಸ್ ಕಾಣೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸರಿಯಾಗಿ ಹೇಳಿದೆ ಪುಟ್ಟ. ಇವನು ಬರೀ ದೊಡ್ಡ ಮಾತಾಡ್ತಾನಷ್ಟೇ. ಇವನ ಆಟ ಇಲ್ಲಿ ಮುಗೀತು. ಅದ್ರಲ್ಲೂ ಓದು ಬರಹ ಅನ್ನೋದು ರಕ್ತದಲ್ಲಿರ್ಬೇಕು. ಮತ್ ದೊಡ್ಡಣ್ಣ ಅವನೇನ್ ಮಾಡ್ತಾನೆ ಹೇಳಿ? ಡೋಲ್ ಬರ್ಸ್ತಾನ, ಡೋಲು. ಮತ್ತ ಅವನ್ ತಮ್ಮ ಡೋಲ್ ಬರ್ಸ್ತಾನ ಇಲ್ಲ ಟಾಪ್ ಬರ್ತಾನ? ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ಇವ್ರಿಗೆ ಓದೋದ್ ಗಿದೋದೆಲ್ಲ ಆಗಲ್ಲ ಅಂತ? ಬರೀ ನಾಟಕ ಇವ್ರದು, ನಾಟಕ. ನೋಡ್ತೀರಿ, ಒಂದಲ್ಲ ಒಂದಿನ ಇವ್ರು ಏನ್ ಮಾಡ್ಬೇಕಿತ್ತು ಅದನ್ನೇ ಮಾಡ್ತಾರೆ ಅಷ್ಟೇ. ನೀನು ಪ್ರಿನ್ಸಿಪಲ್ಗೆ ಸಂಕಲ್ಪ ಪತ್ರ ಕೊಟ್ಟಿದ್ ನೋಡಿ, ನೀನು ಬೇರೆಯವ್ರ ಥರ ಅಲ್ಲ ಅನ್ಕೊಂಡಿದ್ದೆ. ಆದರೆ ನೀನು ಹಾಗಿಲ್ಲ. ನಾನು ಅನ್ಕೊಂಡಿದ್ದು ಸುಳ್ಳಾಯ್ತು. ಒಂದಿನ ನಿಮ್ಗೆ ನನ್ನ ಮೇಲೆ ಹೆಮ್ಮೆ ಬರೋಷ್ಟು, ಈ ಸ್ಕೂಲಿಗೂ ಭೀಮನ್ ಮೇಲೆ ಹೆಮ್ಮೆ ಬರೋಷ್ಟು. ಭೀಮ್ರಾವ್ ಈ ಸ್ಕೂಲಿಂದ ಹೋದ್ಮೇಲೆ ನಿಮ್ಮ ಈ ಸ್ಕೂಲು ಮತ್ತೆ ನಿಮ್ಮ ಹೆಸರನ್ನ ಬೆಳಗಿಸ್ತಾನೆ. ಅಪ್ಪ, ಭೀಮಾ, ಏನಾಯ್ತು? ಏನಾಯ್ತು ನಿನ್ಗೆ? ಏನಾಯ್ತು? ಅಪ್ಪ ಅಪ್ಪ, ನಾಳೆ ನಾನು ಪರೀಕ್ಷೆ ಬರೆಯಕ್ಕೆ ಬೇರೆ ಏನಾದ್ರೂ ದಾರಿ ಇಲ್ವಾ? ನಾನು ಸೋಲಲ್ಲ, ಓದ್ನಲ್ಲಂತೂ ಸೋಲೋದೇ ಇಲ್ಲ. ಭೀಮಾ, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ನೋವಿದೆ ಅಲ್ವಾ? ಮಲ್ಕೋ ನೀನು. ಬಾ, ನಿಂತ್ಕೋ. ಏನ್ ಹೇಳ್ತಿದ್ದೀರಾ? ಅವನ್ ಹೆಂಗ್ ನಿಂತ್ಕೋತಾನೆ? ಇನ್ನು ನೋವು. ನಾನು ಹೇಳಿದ್ನಲ್ಲ, ಏನಾಗಲ್ಲ. ಎದ್ದೇಳು.
ಭೀಮಾ ಎದ್ ನಿಂತ್ಕೋ. ಭೀಮಾ ಎದ್ ನಿಂತ್ಕೋ. ಹಾ ಭೀಮಾ ಎದ್ ನಿಂತ್ಕೋ. ಭೀಮಾ ಎದ್ ನಿಂತ್ಕೋ. ನಿಂತ್ಕೋ ಭೀಮಾ. ಭೀಮಾ ಎದ್ ನಿಂತ್ಕೋ. ಹಾಗೆ ಹಾಗೆ ಹಾ ಹಾ. ಏನ್ ಮಾಡ್ತಿದ್ದೀರಾ? ಎಲ್ಲಿ ಕರ್ಕೊಂಡು ಹೊರಟ್ರಿ? ಇವನಿಗೀಗ ಉಪಾಯ ಬೇಕು. ನನ್ನ ಹತ್ರ ಒಂದೇ ಉಪಾಯ ಇರೋದು, ಅದನ್ನೇ ನಾನು ಹೇಳ್ತೀನಿ. ಭೀಮಾ, ನೋವ್ತಿದ್ಯಾ? ಹಾ ಅಪ್ಪ, ತುಂಬಾ ನೋವಾಗ್ತಿದೆ. ಇನ್ನೂ ನೋವುತ್ತೆ. ಆದ್ರೆ ಆ ನೋವನ್ನ ನೀನು ಮರಿಲೇಬೇಕು ಅಂದ್ರೆ ನೀನ್ ಸಾಧಿಸಿ ತೋರಿಸ್ಬೇಕು. ಭೀಮಾ, ನಿಂಗೆ ಈ ಚಂದ್ರಚಕೋರ ಕತೆ ಗೊತ್ತಲ್ವಾ? ಚಂದ್ರ ಬಂದ ಕೂಡ್ಲೆ ಆಗ ಚಕೋರ ಇಡೀ ರಾತ್ರಿ ಚಂದ್ರನ್ನೇ ನೋಡ್ತಿರುತ್ತೆ. ಅದು ಯಾವುದನ್ನು ಲೆಕ್ಸಲ್ಲ, ಎಷ್ಟು ಚಳಿ ಇದೆ, ಎಷ್ಟು ಮಂಜಿದೆ ಅಂತ. ನಾವು ಭಜನೆನ ಬೇಗನೆ ಕಲಿತೀವಿ, ಆದ್ರೆ ಪುಸ್ತಕದಲ್ಲಿರೋದನ್ನ ಕಲಿಯೋದಕ್ಕೆ ನಮಗೆ ತುಂಬಾ ಸಮಯ ತಗೊಳುತ್ತೆ. ಯಾಕೆ ಅಂದ್ರೆ ಭಜನೆ ಮಾಡ್ಬೇಕಾದ್ರೆ ಹಾಡಿನ ಮೇಲೆ ತುಂಬಾ ಗಮನ ಕೊಟ್ಟಿರ್ತೀವಿ. ಏನಾದ್ರೂ ಅರ್ಥ ಆಯ್ತಾ? ಇಲ್ಲ ಅಪ್ಪ, ನಂಗೆ ಅರ್ಥ ಆಗ್ಲಿಲ್ಲ. ಇನ್ನೂ ಹೇಳ್ತೀನಿ ಕೇಳು. ನಾನೀ ಕೈನ ಕುಯ್ಕೊಂಡೆ ಅಂತ ಇಟ್ಕೋ. ಆಗ ನನ್ನ ಗಮನನ ಈ ಕೈ ಮೇಲೆ ಕೊಡ್ಲಿಲ್ಲ ಅಂದ್ರೆ ನನಗೆ ನೋವಾಗದೆ ಗೊತ್ತಾಗಲ್ಲ. ಇದಷ್ಟು ಸುಲಭ ಅಲ್ಲ. ಹಂಗಂದ್ ಮಾತ್ರಕ್ಕೆ ಅಸಾಧ್ಯನೂ ಅಲ್ಲ. ನಿಂಗೆ ಈ ಥರ ಸಾಕಷ್ಟು ಸಲ ಆಗಿದೆ. ನೀನು ಓದೋ ಸಮಯದಲ್ಲಿ ಎಷ್ಟು ಗಮನ ಕೊಟ್ಟು ಓದಿರ್ತೀಯ ಅಂದ್ರೆ ನಿಮ್ಮಮ್ಮ ಯಾವಾಗ ಬಂದ್ರು ಯಾವಾಗ ಹೋದ್ರು ಅಂತಾನೆ ಗೊತ್ತಿರೋದಿಲ್ಲ ನಿನ್ಗೆ. ನಾಳೆ ಬೆಳಿಗ್ಗೆ ಒಳಗೆ ಯಾವ ಔಷಧಿನೋ ಖಂಡಿತ ನೀನ್ ನೋವನ್ನ ಕಮ್ಮಿ ಮಾಡೋದಿಲ್ಲ. ಈ ನೋವಿನ ಬಗ್ಗೆ ಗಮನ ಕೊಡ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಿನ್ನ ಸ್ಕೂಲಿಗೆ ಬಿಡ್ತೀನಿ. ಒಂದ್ ಕೆಲಸ ಮಾಡು, ಯಾರ ಸಹಾಯನೂ ಇಲ್ಲದೆ ನಿಮ್ಮಮ್ಮನ ತನಕ ನಡ್ಕೊಂಡು ಹೋಗು. ಯಾವುದೇ ಸಹಾಯ ಇಲ್ಲದೆ
ಕ್ಷಮಿಸಿ ಮೇಷ್ಟ್ರೆ, ನಿಮ್ಮ ರಜಾನ ಕಡಿತಗೊಳಿಸಿ ಮತ್ತೆ ಕೆಲಸಕ್ಕೆ ಬನ್ನಿ ಅಂತ ಹೇಳಕ್ ಕರೆಸ್ದೆ. ಅದೇನಂದ್ರೆ ಅಂಬೇಡ್ಕರ್ ಮೇಷ್ಟ್ರನ್ನ ಸ್ಕೂಲಿಂದ 1 ವಾರಕ್ಕೆ ಸಸ್ಪೆಂಡ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮನ್ನು ಬರೋಕ್ ಹೇಳಿದೆ. ಜಿಲ್ಲಾ ಮಂಡಳಿ ಎಲ್ಲಾ ಸ್ಕೂಲಲ್ಲೂ ಒಂದು ವಿಶೇಷ ಪರೀಕ್ಷೆ ಏರ್ಪಡಿಸೋದಕ್ಕೆ ನಿರ್ಧರಿಸಿದೆ. ಶಿಕ್ಷಕರ ಅಭಾವದಿಂದ ಈ ಪರೀಕ್ಷೆ ನಡೆಸೋದು ಬಹಳ ಕಷ್ಟ ಆಗುತ್ತೆ. ನಾನು ನಿಮ್ಮನ್ನ ಒಂದು ಮಾತು ಕೇಳಲ್ಲ, ಅಂಬೇಡ್ಕರ್ ಗುರುಗಳನ್ನ ಯಾಕೆ ಸಸ್ಪೆಂಡ್ ಮಾಡಿದ್ದೀರಿ? ಒಬ್ಬ ಹುಡುಗ ಇದ್ದಾನೆ ಭೀಮ್ರಾವ್, ಅವನು ಕಂಡ್ರೆ ಇವ್ರಿಗೆ ಇಷ್ಟ. ಅದಕ್ಕೆ ಇನ್ನೊಬ್ಬರ ಶಿಕ್ಷಕರ ಜೊತೆ ಸ್ವಲ್ಪ ವಾದ ವಿವಾದ ಆಯಿತು. ಶಿಸ್ತು ಪಾಲಿಸ್ತಾ ಇರೋದ್ರಿಂದ ಅವ್ರ ಮೇಲೆ ಕ್ರಮ ತಗೊಳ್ಳೋ ಥರ ಆಯಿತು. ಇದೇ ಮೊದಲನೇ ಬಾರಿ ನೋಡ್ತಿರೋದು. ಒಬ್ಬ ವಿದ್ಯಾರ್ಥಿಯಿಂದ ಶಿಕ್ಷಕರಿಗೆ ಶಿಸ್ತು ಪಾಲಿಸ್ತಿಲ್ಲ ಅಂತ ಶಿಕ್ಷೆ ಕೊಟ್ಟಿರೋದನ್ನ. ಇರ್ಲಿ ಹೇಳಿ, ಆಗಿದ್ದೇನೋ ಆಗೋಯ್ತು. ಈಗ ನನಗೇನು ಆದೇಶ ಇದೆ? ಇದು ಪ್ರಶ್ನೆ ಪತ್ರಿಕೆ. ನೀವು ಈ ಪರೀಕ್ಷೆ ನಡೆಸಿ. ಆಯ್ತು. ಅಯ್ಯೋ, ಭೀಮ್ರಾವ್ ಬಂದೇ ಇಲ್ಲ. ಪರೀಕ್ಷೆಯಲ್ಲಿ ಫಸ್ಟ್ ಬರ್ತೀನಿ ಅಂತ ಹೇಳಿದ್ದ. ಮೂಳೆ ಮುರ್ಕೊಂಡ್ ಮನೇಲಿ ಕುತ್ಕೊಂಡಿದ್ದಾನೆ. ಪರೀಕ್ಷೆಗಳಿಂದ ಬರ್ತಾನೆ. ನಮಸ್ತೆ ಗುರುಗಳೇ. ನಮಸ್ತೆ ಮಕ್ಕಳೇ, ನಮಸ್ತೆ. ಯಾರ್ ಕೈ ಕಾಲು ಮುರ್ಕೊಂಡಿರೋದು? ಗುರುಗಳೇ, ಅದೇ ಆ ಹುಡ್ಗ. ಅವನನ್ನ ಮುಟ್ಟಿದ್ರೆ ಅಶುದ್ಧ ಅಂತಾರಲ್ಲ, ಅವನೇ ಆ ಭೀಮ್ರಾವ್. ಅವನ್ಗೇನೆ. ಪ್ರಿನ್ಸಿಪಾಲ್ರು ಕೂಡ ಭೀಮ್ರಾವ್ ಹೆಸರನ್ನೇ ಹೇಳ್ತಿದ್ರು. ಪ್ರಿನ್ಸಿಪಾಲ್ ಸಾಹೇಬ್ರು ಹೇಳ್ತಿದ್ರು ಅಂಬೇಡ್ಕರ್ ಗುರುಗಳಿಗೆ ಭೀಮ್ರಾವ್ನ ಕಂಡ್ರೆ ಇಷ್ಟ ಅಂತೆ. ಯಾಕಷ್ಟೊಂದು ಇಷ್ಟ ಪಡ್ತಾರೆ? ತುಂಬಾ ಚೆನ್ನಾಗಿ ಓದ್ತಾನ? ತುಂಬಾ ಚೆನ್ನಾಗೇನು ಓದಲ್ಲ ಗುರುಗಳೇ, ಏನೇನೋ ದೊಡ್ಡ ಮಾತಾಡ್ತಾನಷ್ಟೇ. ಜೊತೆ ಗುರುಗಳನ್ನ ಹೊಗಳ್ತಿರ್ತಾನೆ. ಅದಕ್ಕೆ ಗುರುಗಳು ಅವನ್ನ ತಲೆ ಮೇಲೆ ಕೂಡಿಸ್ಕೊಂಡಿದ್ರು. ಹೇಳ್ತಾರೆ ತುಂಬಾ ಬುದ್ಧಿವಂತ ಅಂತ. ಹಂಗೇನಿಲ್ಲ. ಈಗ ನೋಡಿ, ಒಂದ್ ಚಿಕ್ಕ ಗಾಯ ಆಗಿದ್ದಕ್ಕೆ ಮನೇಲಿ ಕುತ್ಕೊಂಡಿದ್ದಾನೆ. ಎಲ್ಲ ಮಾತು ಟುಸ್ಸಾಗೋಯ್ತು. ಅಲ್ಲಿ ನೋಡ್ರೋ. ಭೀಮ್ರಾವ್ ಅಂದ್ರೆ ಇವನೇನಾ? ಇವನ್ ಭೀಮ್ರಾವೇ ಆಗಿರ್ತಾನೆ. ಅಪ್ಪ, ನಾನು ತರಗತಿಗೆ ಹೋಗ್ತೀನಿ. ನಮಸ್ತೆ ಗುರುಗಳೇ. ನಮಸ್ತೆ. ಇವನಿಗೆ ಏಟಾಗಿತ್ತು, ಪರೀಕ್ಷೆ ಅಲ್ವಾ, ಅದಕ್ಕೆ ನಾನೇ ಎತ್ಕೊಂಡು ಬಂದೆ. ಹಾ, ಕೂರ್ಸಿ ಇಲ್ಲಿ. ಆಯ್ತು. ಎಲ್ಲ ಮಕ್ಕಳು ಕೂತ್ಕೊಳ್ಳಿ. ಈಗ ಕೂರಿಸ್ತೀನಿ ಭೀಮಾ. ಏನಾಗಲ್ಲ. ಭೀಮಾ, ನಾನು ಹೊರಗೆ ನಿಂತು ಕಾಯ್ತಾ ಇರ್ತೀನಿ. ಅಲ್ಲಿ ತನಕ ನೀನು ಆರಾಮಾಗಿ ಪರೀಕ್ಷೆ ಬರಿ. ಪರೀಕ್ಷೆ ಬರೆಯೋಕ್ಕಾಗುತ್ತಾ? ಬರೀತೀನಿ. ನೋವಾಗ್ತಿಲ್ವಾ? ಇಷ್ಟೊಂದು ಏಟಾಗಿದೆ ನಿನ್ಗೆ? ನೋವಾಗ್ತಿದೆ ಗುರುಗಳೇ, ಆದ್ರೆ ನನ್ ಗಾಯದ ಮೇಲೆ ಗಮನನೇ ಕೊಡ್ತಿಲ್ಲ. ನನ್ ಗಮನ ಎಲ್ಲ ಪರೀಕ್ಷೆ ಮೇಲೆ ಇದೆ. ಅದಕ್ಕೆ ನಂಗೆ ನೋವೇ ಗೊತ್ತಾಗ್ತಿಲ್ಲ. ಈ ಹುಡುಗನಲ್ಲಿ ಕಿಚ್ಚಿದೆ. ಅಂಬೇಡ್ಕರ್ ಗುರುಗಳೇನು ಯಾವ ಒಳ್ಳೆ ಶಿಕ್ಷಕನಾದ್ರೂ ಈ ಹುಡುಗನ ಪ್ರೀತಿಸ್ತಾನೆ. ಸರಿ ಮಕ್ಕಳೇ, ಪರೀಕ್ಷೆ ಸಮಯ ಶುರು ಆಗಿದೆ.
ನಾನೆಲ್ರಿಗೂ ಪ್ರಶ್ನೆ ಪತ್ರಿಕೆ ಕೊಡ್ತೀನಿ. ಭೀಮಾ ತಗೋ, ಇಲ್ಲಿ ಕೇಳಿಸ್ಕೊ. ಬರೀವಾಗ ನನಗೂ ಒಂಚೂರು ತೋರಿಸು. ನಾನು ಪಾಸ್ ಆದರೂ ಆಗ್ತೀನಿ. ನಾನೇನಾದರೂ ಫೇಲ್ ಆದರೆ ನಿಂದೇ ಮರ್ಯಾದೆ ಹೋಗುತ್ತಲ್ವಾ? ಪರಸ್ಪರ ಯಾರು ಮಾತಾಡೋಂಗಿಲ್ಲ. ಸರಿ ಮಕ್ಕಳೇ, ಉತ್ತರಗಳನ್ನ ಬರೆಯೋಕ್ ಶುರು ಮಾಡಿ. ಯಾರು ಮಾತಾಡಬಾರ್ದು. ಎಲ್ಲರೂ ನಿಮ್ಮ ಉತ್ತರಗಳನ್ನ ಬರೀರಿ. ಭೀಮಾ, ಇರ್ಲೇ ಬಿಡಿ, ನಾನೇ ಎದ್ದೇಳ್ತೀನಿ. ನಮ್ಮಲ್ಲೇ ಒಬ್ಬ ಹುಟ್ಟಾನೆ, ಅವನೇ ನಮ್ಮನ್ನೆಲ್ಲ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾನೆ ಅಂತ ಆ ವ್ಯಕ್ತಿ ಭೀಮಾನೇ ಆಗಿದ್ರೆ. ನಮಸ್ತೆ ಗುರುಗಳೇ. ಭೀಮನ ಯಾರು ತಳ್ಳಿದ್ದು ಅಂತ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ರಾಮ್ಜಿ, ಇದುವರೆಗೂ ಏನೂ ಗೊತ್ತಾಗಿಲ್ಲ. ಈ ರಾಮ್ಜಿ ಸ್ಕೂಲಲ್ಲಿ ಏನು ಮಾಡ್ತಿದ್ದಾನೆ? ಅವ್ರ ಮಗನ್ ಕರ್ಕೊಂಡು ಪರೀಕ್ಷೆ ಬರ್ಸೋಕೇನಾದ್ರೂ ಬಂದಿದ್ದಾನ? ಒಂದು ವೇಳೆ ಭೀಮಾ ಪರೀಕ್ಷೆ ಬರ್ದ ಅಂದ್ರೆ ಅವನೇ ಮೊದಲು ಬರ್ತಾನೆ. ನಿಮ್ಮ ಮಗನ ಮೇಲೆ ಬಹಳ ಗಮನ ಕೊಡ್ತೀರ ರಾಮ್ಜಿ. ಇದ್ರ ಫಲ ಇವತ್ತಲ್ಲ ನಾಳೆ ನಿಮಗೆ ಸಿಕ್ಕೇ ಸಿಗುತ್ತೆ. ಮಕ್ಕಳ ಭವಿಷ್ಯಕ್ಕಿಂತ ಜೀವನದಲ್ಲಿ ಇನ್ನೇನೂ ಬೇಕಿಲ್ಲ. ಗುರುಗಳೇ, ಭೀಮನ ಯಾರು ತಳ್ಳಿದ್ದು ಅಂತ ಅಥವಾ ಅವನ ಹೆಸರು ಗೊತ್ತಾದ್ರೆ ದಯವಿಟ್ಟು ಹೇಳಿ. ಖಂಡಿತ ಹೇಳ್ತೀನಿ. ಈ ಕೆಲಸ ಮಾಡಿರೋದಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು. ನಾನಿನ್ ಬರ್ತೀನಿ. ಸ್ವಲ್ಪ ಏನಾದ್ರೂ ಗೊತ್ತಾಯ್ತಾ ಭೀಮನ್ನ ಯಾರು ತಳ್ಳಿದ್ದು ಅಂತ? ಇಲ್ಲ. ಪ್ರಿನ್ಸಿಪಾಲ್ರ ಹತ್ರ ಅದನ್ನೇ ಕೇಳ್ತಿದ್ದೆ. ಈಗ ಹೇಗಿದ್ದಾನೆ? ಮನೇಲಿ ಆರಾಮಾಗಿದ್ದಾನಲ್ವಾ? ಕ್ಲಾಸಲ್ಲಿದ್ದಾನೆ, ಪರೀಕ್ಷೆ ಬರೀತಿದ್ದಾನೆ. ಗಟ್ಟಿ ಹುಡುಗ ನಿನ್ನ ಮಗ. ಅಷ್ಟು ಮೇಲಿಂದ ಬಿದ್ರು ಅವನು ಬಂದು ಪರೀಕ್ಷೆ ಬರೀತಿದ್ದಾನೆ. ಒಳ್ಳೇದು. ಒಂದು ಮಾತು ಕೇಳ್ತೀನಿ, ನಿನ್ಗೇನಾದ್ರೂ ಗೊತ್ತಾಯ್ತು ಅಂತ ಇಟ್ಕೋ ಭೀಮ್ರಾವ್ನ ತಳ್ಳಿದ್ ಯಾರು ಅಂತ, ಆಗ ಏನ್ ಮಾಡ್ತೀಯ ನೀನು? ಯೋಗ್ಯತೆ ಏನಾದ್ರೂ ಇದೆಯಾ ಏನಾದ್ರೂ ಮಾಡಕ್ಕೆ? ಸುಮ್ಮನೆ ಯಾಕೆ ಹುಡುಕಾಡ್ತಿದ್ಯಾ? ಯೋಗ್ಯತೆ ವಿಷಯ ಬಿಡಿ, ಅದೇನೇ ಆಗಿರ್ಲಿ, ಒಬ್ಬ ತಂದೆ ಆಗಕ್ ಬೇಕಿರೋ ಎಲ್ಲ ಯೋಗ್ಯತೆನೂ ನಂಗಿದೆ. ನಾನು ನನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ. ಮಾಡು ಮಾಡು. ನಿಂತ್ಕೋ. ಒಬ್ನೇ ಬಂದ್ಯಾ? ರಾಮ್ಜಿ ಬಂದಿಲ್ವಾ? ಹಿಂಗೆಲ್ಲ ಕೆಲಸ ಮಾಡಿದ್ರೆ ಕಷ್ಟ ಆಗುತ್ತೆ. ಒಂದ್ ಕೆಲಸ ಮಾಡು,
ಅವನಿನ್ಮೇಲೆ ಈ ಅಂಗಡಿಗೆ ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೋಗಿ ಹೇಳ್ಬಿಡು. ಸರಿ ಯಜಮಾನ್ರೆ, ಹೇಳ್ಬಿಡ್ತೀನಿ. ಪಾಪ ಅವ್ರ ಅದೃಷ್ಟ ಕೈ ಕೊಟ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಅದೃಷ್ಟ ಏನ್ ಕೈ ಕೊಟ್ಟಿಲ್ಲ, ಮೈಗಳತನ ಅಷ್ಟೇ. ಕೆಲಸ ಮಾಡಿಲ್ಲ ಅಂದ್ರೆ ಅದೃಷ್ಟ ಏನ್ ಮಾಡುತ್ತೆ? ಇಲ್ಲ ಯಜಮಾನ್ರೆ, ಅವ್ರ ಹೆಂಡತಿ ಯಾವಾಗ್ಲೂ ಹುಷಾರ್ ತಪ್ತಿರ್ತಾರೆ. ಪಾಪ ಇಡೀ ಮನೇನ ಅವ್ರೊಬ್ರೇ ನೋಡ್ಕೋಬೇಕು. ಅಡ್ಗೆ ಮಾಡೋದ್ರಿಂದ ಹಿಡಿದು ಬಟ್ಟೆ ಒಗೆಯೋ ತನಕ ಒಬ್ರೇ ಮಾಡ್ತಾರೆ. ಅವ್ರ ಮಗನ್ ಕಾಲ್ ಮುರಿದಿದೆ, ಖುದ್ದಾಗಿ ಅವರೇ ನೋಡ್ಕೊಂಡ್ರು. ಹೆಗಲ್ ಮೇಲೆ ಹೊತ್ಕೊಂಡು ಪರೀಕ್ಷೆಗೂ ಕರ್ಕೊಂಡು ಹೋದ್ರು. ಯಜಮಾನ್ರೆ, ಅವ್ರ ಮಗ ತುಂಬಾ ಬುದ್ಧಿವಂತ. ನೀವೇ ನೋಡಿ, ಅಷ್ಟು ಚಿಕ್ಕ ಹುಡುಗನ್ಗೆ ಪೆಟ್ಟಾಗಿದ್ರು ಪರೀಕ್ಷೆ ಬರಿತೀನಿ ಅಂತ ಹೋಗಿದ್ದಾನೆ. ಆದ್ರೆ ಯಜಮಾನ್ರೆ, ರಾಮ್ಜಿ ಮಕ್ಕಳು ಒಂದಲ್ಲ ಒಂದಿನ ಅದೃಷ್ಟ ಬದಲಾಯಿಸ್ತಾರೆ. ಒಂದು ಮಾತು ಕೇಳ್ತೀನಿ, ಆ ರಾಮ್ಜಿ ಹೆಂಡತಿ ಯಾವಾಗ್ಲೂ ಕಾಯಿಲೆ ಬೀಳ್ತಾಳ? ಹೌದು ಯಜಮಾನ್ರೆ. ಹಾಗಾದ್ರೆ ರಾಮ್ಜಿನೇ ಮಕ್ಕಳನ್ನ ನೋಡ್ಕೋಬೇಕು. ಹೌದು ಯಜಮಾನ್ರೆ. ಅಷ್ಟೊಂದ್ ಕಷ್ಟ ಇದ್ರು ಅವನ ಮಕ್ಕಳು ಓದೋದ್ರಲ್ಲಿ ತುಂಬಾ ಮುಂದಿದಾರಲ್ವಾ? ಹಾ ಯಜಮಾನ್ರೆ, ಮಕ್ಕಳಿಗೆ ಒಳ್ಳೆ ತಂದೆ ಅವರು. ಮತ್ತವ್ರ ಮಕ್ಕಳು ಚಿನ್ನ ಯಜಮಾನ್ರೆ, ಚಿನ್ನ. ನನ್ನ ಮಕ್ಕಳು ಇದ್ದಾರೆ. ಅವರಮ್ಮ ಇಡೀ ದಿನ ಹಾಲು ಹಣ್ಣು ಹಂಪ್ಲು ಅಂತ ಕೊಡುತ್ತಾನೆ ಇರ್ತಾಳೆ. ಒಂದು ಚೂರ್ ಕೆಂಬಂದ್ರೆ ಸಾಕು, 1 ತಿಂಗಳು ಸ್ಕೂಲ್ಗೆ ಹೋಗಲ್ಲ ಇವು. ನನ್ನ ಮಾತೆಲ್ಲಿ ಕೇಳ್ತವೆ? ಇಂಥ ಮಕ್ಕಳನ್ನ ಹೆಂಗ್ ದಾರಿಗೆ ತರೋದು? ಯಜಮಾನ್ರೆ, ರಾಮ್ಜಿ ಬಂದಾಗ ನೀವು ಅವ್ರನ್ನ ಕೇಳಿ, ಒಳ್ಳೆ ಅಪ್ಪ ಹೇಗಾಗೋದು ಅಂತ ಹೇಳ್ತಾರೆ. ಸರಿ ಮಕ್ಳೇ, ಪರೀಕ್ಷೆ ಸಮಯ ಮುಗೀತು. ನಿಮ್ ಪತ್ರಗಳನ್ನ ಕೊಡಿ. ಸಾಕು, ಬರ್ದಿದ್ ಸಾಕು. ಕೊಡು ಪತ್ರಿಕೆ ಕೊಡು. ಸಮಯ ಆಯ್ತು ಅಂತ ಹೇಳಿದ್ನಲ್ಲ. ಮಗು ಕೊಟ್ಬಿಡು, ಪರೀಕ್ಷೆ ಸಮಯ ಮುಗಿದೋಯ್ತು. ಸಾಕು ಬಿಡಪ್ಪ. ಭೀಮ್ರಾವ್, ನಿನ್ಗೆ ಇನ್ನೂ ಸ್ವಲ್ಪ ಸಮಯ ಕೊಡ್ತೀನಿ. ಏಟ್ ಬಿದ್ದಿದೆಯಲ್ಲ, ನೀನು ಆರಾಮಾಗಿ ಬರಿ. ಬೇಡ ಗುರುಗಳೇ, ಅಪ್ಪ ಹೇಳ್ತಾರೆ ಬುದ್ಧಿವಂತಿಕೆನ ಕನಿಕಾರದಲ್ಲಿ ಅಳಿಬಾರ್ದಂತೆ. ನೀವು ಕೊಟ್ಟಿರೋ ಸಮಯದಲ್ಲಿ ಎಷ್ಟು ಬರ್ದಿದ್ದೀನೋ ಅದನ್ನೇ ಕೊಡ್ತೀನಿ. ಆಯ್ತು ಬಿಡಪ್ಪ. ಆನಂದಣ್ಣ, ನೋವಾಗ್ತಿದೆ. ಇರು ಭೀಮಾ, ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಇರು. ಏನ್ ಸಿಕ್ ನಿಂಗೆ? ನಾನಂತೂ ಪರೀಕ್ಷೆ ಬರ್ದೆ. ನೀನು ಪರೀಕ್ಷೆ ಬರ್ದು ಮೊದಲು ಬರ್ಬೋದಾಗಿತ್ತಲ್ವಾ? ಹಾಗಂತೂ ಆಗ್ಲಿಲ್ಲ. ನೀನ್ ಫಸ್ಟ್ ಬಂದ್ರೆ ನನಗದಿಷ್ಟ ಆಗಲ್ಲ. ನೀನ್ ನನ್ನ ನೂಕಿದ್ದಾಗ ನಾನ್ ನಿನ್ನ ನೋಡಿದ್ದೆ. ನಾನು ಯಾರಿಗೂ ಹೇಳಲಿಲ್ಲ, ಹೇಳೋದು ಇಲ್ಲ. ನೀನ್ ನನ್ನ ಮಿತ್ರನೂ ಅಲ್ಲ, ಶತ್ರುನೂ ಅಲ್ಲ. ನಾವಿಬ್ರು ಜೊತೆಗೆ ಓದ್ತಿದ್ದೀವಲ್ಲ, ಆ ಸಂಬಂಧ ನಮ್ಮಿಬ್ರು ನಡುವೆ ಇರೋದು. ಸಂಬಂಧನ? ಅದು ನಿನ್ ಜೊತೆ ಸಾಧ್ಯನೇ ಇಲ್ಲ. ಯಾಕಿರ್ಬಾರ್ದು? ಹೂವು ಮುಳ್ಳಿನ ಮಧ್ಯಾಹ್ನ ಬಂಧ ಇರುತ್ತಲ್ವಾ? ನಾವು ವಿದ್ಯಾರ್ಥಿಗಳು, ನಾವು ಸಹಪಾಠಿಗಳು ಅನ್ನೋದೇನ್ ಸುಳ್ಳಾಗುತ್ತಾ? ಇಲ್ಲ ಇಲ್ಲ, ಯಾವ ಸಂಬಂಧ ಇಲ್ಲ. ಹೀಗೇನಾದ್ರೂ ಆದ್ರೆ ನಮ್ಮವ್ರಿಗೆ ಅವಮಾನ ಮಾಡ್ದಂಗಾಗತ್ತೆ. ಭೀಮಾ, ಅಪ್ಪ ಬರ್ತಿದ್ದಾರೆ. ನೀನ್ಯಾಕೆ ಇವನೇ ಅಂತ ಅಪ್ಪಂಗೆ ಹೇಳಲಿಲ್ಲ? ಪ್ರಿನ್ಸಿಪಲ್ಲು ಅಪ್ಪ ಸೇರಿ ಇವನಿಗೆ ಪಾಠ ಕಲಿಸ್ತಿದ್ರು. ಇನ್ಮೇಲೆ ತುಂಬ ಕೆಂಡ ಕಾರ್ತಾನಲ್ವಾ? ಇವನಿಗೆ ಎರಡು ಬಿಟ್ಟು ಬುದ್ಧಿ ಕಲಿಸ್ಬೇಕನ್ಸುತ್ತೆ. ಆನಂದಣ್ಣ, ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ. ಅವನ್ಗೆ ಶಿಕ್ಷೆ ಆಗತ್ತೋ ಇಲ್ವೋ, ಆದ್ರೆ ಅಪ್ಪಂಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ.
ಒಂದು ಕೆಲ್ಸನೂ ನೆಟ್ಟಗ್ ಮಾಡಕ್ ಬರಲ್ಲ ನಿನ್ಗೆ ಹಾ? ಎಷ್ಟು ಚೆನ್ನಾಗಿ ತಳಿದ್ಯಾ ನೀನು ಅವನ್ನ ಅಂದ್ರೆ ಅವನಾಗ್ಲೇ ಪರೀಕ್ಷೆ ಬರೆಯಕ್ ಬಂದಿದ್ದಾನೆ. ಕೈ ನೀಡು, ಇನ್ನೊಂದ್ ಕೈ ನೀಡು ಬೇಗ. ಅಪ್ಪ ನೋವಾಗ್ತಿದೆ. ನೋವಾಗ್ತಿದ್ಯಾ? ಮಗನೇ ನಿನ್ನ ತುಂಡು ತುಂಡ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ. ನಾಲಾಯಕ್ ನನ್ ಮಗನೇ, ಒಂದು ಕೆಲ್ಸನೂ ಸರಿಯಾಗಿ ಮಾಡಕ್ ಬರಲ್ಲ ನಿನ್ಗೆ. ಚೆನ್ನಾಗಿ ಓದಕ್ಕೂ ಬರಲ್ಲ, ಸರಿಯಾಗಿ ನಿನ್ಗೆ ತಳ್ಳೋದಕ್ಕೂ ಬರಲ್ಲ. ನನ್ ಕಣ್ಣಾರೆ ನೋಡ್ಕೊಂಡ್ ಬಂದೆ. ಅವನಲ್ಲಿ ಕೂತ್ಕೊಂಡು ಪರೀಕ್ಷೆ ಬರೀತಿದ್ದಾನೆ. ಯೋಚನೆ ಮಾಡಿದ್ಯಾ ಗೂಬೆ? ಅವನೇನಾದ್ರೂ ಫಸ್ಟ್ ಬಂದ್ರೆ ನಮ್ ಜಾತಿಗೇನೆ ಅದು ಅವಮಾನ ತಾನೆ. ನಾಲಾಯಕ್ ನನ್ ಮಗನೇ. ತಪ್ಪು ಮಾಡ್ಬಿಟ್ಟೆ ಅಪ್ಪ. ಭೀಮ್ರಾವ್ ಫಸ್ಟ್ ಬರಬಾರ್ದು ಅಂತ ನಾನ್ ನಿಮ್ಮ ಹತ್ರ ಹೇಳೇಬಾರ್ದಾಗಿತ್ತು. ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಅವು ನನ್ನ ಗೆಳೆಯನೂ ಅಲ್ಲ, ನನ್ನ ಶತ್ರುನೂ ಅಲ್ಲ. ಆದ್ರೂ ಅವನ ಯಾಕೆ ತಳ್ದೆ ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ನ ನೀವೇ ನಂಗೆ ಹೇಳ್ಬೋದಿತ್ತು. ನೀವು ನೋಡಿದ್ರೆ ಅವನ್ನ ತಳ್ಬಿಟ್ ಬಾ ಅಂತ ಹೇಳ್ತಿದ್ದೀರಾ. ನಿನ್ಗೆ ಯಾರು ಹೇಳಿದಿದ್ದನ? ಭೀಮ್ರಾವೇ. ಅವನ ತಳ್ಳುವಾಗ ಅವನ್ನ ನೋಡಿದಾನೆ. ಅವನಿಗೆ ನಾನೇ ತಳ್ಳಿರೋದಂತ ಗೊತ್ತಿದೆ, ಆದ್ರೆ ನಾನೇ ಅಂತ ಅವನ್ ಯಾರಿಗೂ ಹೇಳಿಲ್ಲ. ನಾವಿಬ್ರು ಗೆಳೆಯರಲ್ಲ ಅಂದ್ಮೇಲೆ ಶತ್ರುಗಳು ಅಲ್ಲ ಅಂದ. ಆದ್ರೂ ನಾನ್ಯಾಕೆ ಅವನ್ನ ತಳ್ದೆ ಅಂತ ಕೇಳ್ದ. ನೀನದನ್ನ ಅರ್ಥ ಮಾಡ್ಕೊಂಡೆ, ಮತ್ತೆ ಇಲ್ಲಿಗೆ ಬಂದು ನಿಮ್ಮಪ್ಪನ್ನೇ ಪ್ರಶ್ನೆ ಮಾಡ್ತಿದ್ಯಾ ನಾನ್ ಯಾಕೆ ನಿನ್ಗೆ ಇದೇ ಮಾತನ್ನ ಹೇಳಿಲ್ಲ ಅಂತ. ಇರು ಮಗನೇ, ನಿನ್ ನಡಿ ಒಳಗೆ ನಿನ್ಗೆಲ್ಲಾನು ಬಿಡಿಸಿ ಹೇಳ್ತೀನಿ. ನಡಿ. ಬೇಡ ಬೇಡ ಬಾ, ಬೇಡ. ಇವತ್ ಮತ್ತೆ ಇವಳತ್ರ ಹೊಸ ಕಂಬಳಿ. ಯಾರ್ ಕಂಬಳಿ ಕೊಡ್ತಿದಾರೆ? ಯಾರು ಕೊಡ್ತಿದ್ದೀರಾ ಹೇಳಿ? ಬಾಯ್ ಬಿಟ್ಟು ಹೇಳು. ಯಾರು ನಿನ್ಗೆ ಕಂಬಳಿ ಕೊಟ್ಟಿದ್ದು? ಯಾರು ನಿನ್ ಮೇಲೆ ಇಷ್ಟೊಂದು ಕಾಳಜಿ ತೋರಿಸಿದಾರೆ ಹೇಳು. ಇವನ್ನ ನಂಬಂಗಿಲ್ಲ. ದಿನ ಎಲ್ಲ ನಮ್ ಜೊತೆಲಿದ್ದು ರಾತ್ರಿ ಹೊತ್ತು ಕದ್ದು ಮುಚ್ಚಿ ಕಂಬಳಿ ಕೊಡ್ತಿದ್ಯಾ? ಏನ್ ಹೇಳ್ತಿದ್ಯಾ? ಇವಳು ಸಾಯ್ತಾ ಬಿದ್ದಿದ್ರು ನಾನು ಇವಳಿಗೆ ಸಹಾಯ ಮಾಡಲ್ಲ. ಅದು ಹಗಲಾಗ್ಲಿ ರಾತ್ರಿ ಆಗ್ಲಿ. ಕೇಳಿಸ್ಕೊಡ್ರ? ಇಲ್ಲಿರೋರ್ ಯಾರಿಗೂ ಹೃದಯದಲ್ಲಿ ಕನಿಕರ ಅನ್ನೋದೇ ಇಲ್ವಾ? ಇನ್ನೊಬ್ರ ಕಷ್ಟನ್ ಕೇಳಿಸ್ಕೊಳ್ಳೋ ಕಿವಿಗಳೇ ಕೊಟ್ಟಿಲ್ವಾ ದೇವ್ರು? ಹಾ, ನಾವೆಲ್ಲ ಕ್ಯೂಡ್ರು. ಮೊದ್ಲು ರಾತ್ರೋರಾತ್ರಿ ಬಂದು ಕಂಬಳಿ ಕೊಟ್ಟು ಚಕಂದ ಆಡ್ತಿರೋನ್ ಯಾರಂತ ಹೇಳು. ದೇವ್ರೇ ಕೊಡ್ತಿದ್ದಾನ ನನ್ ಕಂಬ್ಳಿನ. ಹೋಗಿ ದೇವ್ರನ್ನೇ ಕೇಳು. ಓಹೋ, ಕೇಳಿದ್ರ ನೀವೆಲ್ಲ? ದೇವ್ರ ಇವಳು ಕಂಬಳಿ ಕೊಡ್ತಿದ್ದಾನೆ. ಸರಿ, ಹಾಗಾದ್ರೆ ದೇವ್ರ ಇವಳು ಕಂಬಳಿ ಕೊಡ್ತಾನೆ ಇರ್ಲಿ, ನಾವ್ ಅದಕ್ಕೆ ನೀರ್ ಹಾಕ್ತಾನೆ ಇರ್ತೀವಿ. ಏನಂತೀರಾ? ಸರಿ ಸರಿ, ಹಾಗೆ ಮಾಡೋಣ. ಒಳ್ಳೆ ಉಪಾಯ. ಮಂಗೇಶ, ನೀರ್ ತಗೋಬಾ. ಇದೇನ್ ಮಾಡ್ತಿದ್ದಾಳೆ ಇವಳು? ಏನ್ ಮಾಡ್ದೆ ನೀನು? ನಾನ್ ಇನ್ಮೇಲೆ ನಿಮ್ ಸಮಾಜಕ್ಕೆ ಸೇರಿದವಳಲ್ಲ. ನನ್ನನ್ ಬಿಟ್ಬಿಡಿ.